ಲೂಪ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಟೈಪ್ಸ್ ಆಫ್ ಲೂಪ್ಸ್ ನೋಡ್ತಾ ಹೋಗೋಣ. ಫಸ್ಟ್, loops. Any programming language, including C loops, are used to execute a set of statements repeatedly until a particular condition is satisfied. ಅಂದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಹೇಳ್ತಾ ಬಂದ್ರೆ ಲೂಪ್ಸ್ನ ನಾವು ಒಂದು ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ನ ನಾವು ಎಕ್ಸಿಕ್ಯೂಟ್ ಮಾಡೋಕ್ಕೆ ಮತ್ತೆ ರಿಪೀಟೆಡ್ಲಿ ಆಗಿ ಪರ್ಟಿಕ್ಯುಲರ್ ಕಂಡೀಷನ್ಗೆ ನಾವು ಬಳಸ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. As per the above diagram, if the test condition is true, then the loop is executed, and if it is false, then the execution break out of the loop. ಅಂದ್ರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ ಆಸ್ ಪರ್ ಅವರ್ ಡಯಾಗ್ರಾಮ್ ಅಂದ್ರೆ ಈಗ ನಾವು ಕೋಡ್ ಬರಿತೀವಲ್ಲ, ಟೆಸ್ಟ್ ಕಂಡೀಷನ್ನ ಚೆಕ್ ಮಾಡ್ತೀವಿ, ಅದು ಟ್ರೂ ಇದ್ರೆ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ, ಆ್ಯಂಡ್ ಇದು ಫಾಲ್ಸ್ ಇದ್ರೆ ಆ ಲೂಪಿಂದ ಕಂಟ್ರೋಲು ಹೊರಗೆ ಬರುತ್ತೆ. ಸೊ ನಾವು ಲೂಪ್ಸ್ ಅಂದರೆ ಹೇಳೋದು ಎಷ್ಟು ಕೂಡ ಬರುತ್ತೆ. ಒಂದು ಸ್ಟೇಟ್ಮೆಂಟು ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಆಗೋದಕ್ಕೆ ನಾವು ಲೂಪ್ಸ್ ಅಂತ ಕರಿತೀವಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾವು ತಗೊಳೋದಾದ್ರೆ ಈಗ 1 to 10 ನಂಬರ್ನ ಈಗ ಪ್ರಿಂಟ್ ಮಾಡಬೇಕು, ಒಂದೊಂದನ್ನೇ ಪ್ರಿಂಟ್ ಮಾಡೋಕ್ಕಾಗುತ್ತಾ? ಫಾರ್ ಎಕ್ಸಾಂಪಲ್ ಪ್ರಿಂಟ್ 1, ಪ್ರಿಂಟ್ 2, ಪ್ರಿಂಟ್ 3, ಪ್ರಿಂಟ್ 4 ಆಗಲ್ಲ. 10 ನಂಬರ್ಸ್ ಆದರೂ ಪ್ರಿಂಟ್ ಮಾಡಬೇಕಾದ್ರೆ 100,000 ಕೂಡ ಪ್ರಿಂಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಲೂಪ್ಸ್ ಅಂತ ಬಳಸ್ತೀವಿ. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಲೂಪ್ಸ್ ಬರ್ತವೆ. ಫಾರ್ ಲೂಪ್ ಅದರಲ್ಲಿ ಇನ್ ಪ್ರೋಗ್ರಾಮಿಂಗ್ ಎ ಲೂಪ್ ಈಸ್ ಯೂಸ್ಡ್ ಟು ರಿಪೀಟೆಡ್ ಎ ಬ್ಲಾಕ್ ಆಫ್ ಕೋಡ್. ನಾವು ಫಾರ್ ಲೂಪ್ನು ನಾವು ರಿಪೀಟೆಡ್ ಸ್ಟೇಟ್ಮೆಂಟ್ ಅಂತಾನೆ ಕರಿತೀವಿ. ಫಾರ್ ಎಕ್ಸಾಂಪಲ್ ಟ್ರೂ ಆಯಿತು ಅಂದರೆ ಆ ಬ್ಲಾಕು ಎಕ್ಸಿಕ್ಯೂಟ್ ಆಗುತ್ತೆ, ಫಾಲ್ಸ್ ಆಯಿತು ಅಂದರೆ ಫಾರ್ ಲೂಪಿಂದ ಹೊರಗೆ ಬರುತ್ತೆ. ಸ್ಪೆಸಿಫೈಡ್ ಕಂಡೀಷನ್ ಇಸ್ ಮೆಟ್ ಅಂದರೆ ಬ್ಲಾಕ್ ಆಫ್ ಕೋಡಲ್ಲಿ ಸ್ಪೆಸಿಫೈಡ್ ಕಂಡೀಷನ್ ಟ್ರೂ ಇದ್ರೆ ಮಾತ್ರ ಅದು ಎಕ್ಸಿಕ್ಯೂಟ್ ಆಗೋದು, ಫಾಲ್ಸ್ ಇದ್ರೆ ಕಂಟ್ರೋಲು ಹೊರಗೆ ಬರುತ್ತೆ. ಸೊ ಫಾರ್ ಲೂಪಲ್ಲಿ ಸಿಂಟ್ಯಾಕ್ಸ್ ನಾವು ನೋಡ್ತಾ ಬಂದರೆ ಫಸ್ಟು ನಾವು ಫಾರ್ ಲೂಪಲ್ಲಿ ಇನಿಷಿಯಲೈಸೇಷನ್ ಮಾಡ್ತೀವಿ, ಅದಾದಮೇಲೆ ನಾವು ಎಕ್ಸ್ಪ್ರೆಷನ್ನ ಟೆಸ್ಟ್ ಮಾಡ್ತೀವಿ, ಅದಾದಮೇಲೆ ಆ ಸ್ಟೇಟ್ಮೆಂಟ್ನ ನಾವು ಅಪ್ಡೇಟ್ ಮಾಡ್ತೀವಿ. ಸೊ ಇದಿಷ್ಟು ಕೂಡ ಫಾರ್ ಲೂಪಲ್ಲಿ ಬರುತ್ತೆ. ಇಲ್ಲಿ ಸ್ಟೇಟ್ಮೆಂಟ್ ಇನ್ಸರ್ಟ್ ಬಾಡಿ ಆಫ್ ದ ಲೂಪ್ ಅಂದರೆ ಬಾಡಿ ಆಫ್ ದ ಲೂಪಲ್ಲಿ ನಾವು ಕೋಡ್ನ ಬರಿತೀವಿ. ಸೊ ಈ ಬಾಡಿ ಆಫ್ ದ ಕೋಡ್ ಅಕಸ್ಮಾತ್ ಟ್ರೂ ಆಯಿತು ಅಂದರೆ ಫಾರ್ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ, ಫಾಲ್ಸ್ ಆಯಿತು ಅಂದರೆ ಈ ಕೋಡಿಂದ ಅದು ಕಂಟ್ರೋಲ್ ಹೊರಗೆ ಬರುತ್ತೆ. ಇದಿಷ್ಟು ಕೂಡ ಫಾರ್ ಲೂಪಿಂದು. while loop. The while loop evaluates the test expression inside the parasynthesis. ಅಂದ್ರೆ the while loop ಏನು ಎಕ್ಸ್ಪ್ರೆಷನ್ ಮಾಡುತ್ತಲ್ಲ ಅದು ಪ್ಯಾರಾಸಿಂಥೆಸಿಸ್ ಒಳಗೆ ಮಾತ್ರ. while loop ನಾವು ಇದಿಷ್ಟೇ ಕಂಡೀಷನ್ ಚೆಕ್ ಮಾಡುತ್ತೆ. ಓಕೆ, ನಾವು ಏನು ಎಕ್ಸ್ಪ್ರೆಷನ್ನ ಕೊಟ್ಟಿರ್ತೀವಲ್ಲ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಓಕೆ, ಇಲ್ಲಿ ಬಾಡಿ ಬರಿತೀವಿ, ಬಾಡಿ ಟ್ರೂ ಆಯಿತು ಅಂದರೆ ಅದು ಎಕ್ಸಿಕ್ಯೂಟ್. ಎಷ್ಟು ಸಲ ನಾವು ಟೆಸ್ಟ್ ಕೊಟ್ಟಿರ್ತೀವಿ while loop ಕಂಡೀಷನ್ನ ಚೆಕ್ ಮಾಡುತ್ತದೆ. ಓಕೆ, ಇದಿಷ್ಟು ಕೂಡ ವೈಲ್ ಲೂಪ್ ಇಂದು. ನೆಕ್ಸ್ಟ್ ಡೂ ವೈಲ್ ಲೂಪ್ ಅಂತ ಬಂದರೆ ದ ಡೂ ವೈಲ್ ಲೂಪ್ ಇಸ್ ಸಿಮಿಲರ್ಲಿ ಟು ಡು ವೈಲ್ ಲೂಪ್ ವಿತ್ ಒನ್ ಇಂಪಾರ್ಟೆಂಟ್ ಡಿಫರೆನ್ಸ್, ದ ಬಾಡಿ ಆಫ್ ಡೂ ವೈಲ್ ಲೂಪ್ ಈಸ್ ಎಕ್ಸಿಕ್ಯೂಟೆಡ್ ಅಟ್ ಲೀಸ್ಟ್ ಒನ್ಸ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತಿರಲ್ಲ ಇದು ಎಷ್ಟು ನಂಬರ್ಸ್ ಇದೆ, ಎಷ್ಟು ಪೇಜಸ್ ಇದೆ ಅಂತ. ಸೊ ಅಟ್ಲೀಸ್ಟ್ ಅದು ಒಂದ್ಸಲ ನಾವು ಟ್ರೈ ಮಾಡಬೇಕು, ಅದನ್ನು ನಾವು ಡೂ ವೈಲ್ ಲೂಪ್ ಅಂತ ಕರಿತೀವಿ. ಓಕೆ, ಒಂದ್ಸಲನಾದರೂ ಅದು ಕಂಡೀಷನ್ನ ಚೆಕ್ ಮಾಡಲೇಬೇಕು. ಓಕೆ, ದ ಬಾಡಿ ಆಫ್ ದ ಲೂಪ್. ನೆಕ್ಸ್ಟ್ ವೈಲ್ ಲಾಸ್ಟಿಗೆ ಆದರೂ ಒಂದ್ಸಲ ಟೆಸ್ಟ್ನ ಎಕ್ಸ್ಪ್ರೆಷನ್ ಮಾಡುತ್ತೆ, ಅಂದರೆ ಕಂಡೀಷನ್ನ ಚೆಕ್ ಮಾಡುತ್ತೆ ಅಂತ ಹೇಳ್ತಿದೆ. ಇದಿಷ್ಟು ಕೂಡ ಲೂಪ್ಸ್ ಬಗ್ಗೆ. ನಾವು ಇದ್ರ ಮೇಲೆ ಒಂದು ಪ್ರೋಗ್ರಾಮ್ ಮಾಡ್ತೋಗೋಣ. ಆಲ್ರೆಡಿ ಬರ್ಕೊಂಡಿದ್ದೀನಿ, ಇದನ್ನ ಕಮೆಂಟ್ ಮಾಡ್ತೀನಿ ನಾನು. ಫಸ್ಟ್ ಫಾರ್ ಲೂಪ್ ತೋರಿಸ್ತೀನಿ. ಆಲ್ರೆಡಿ ನಾನು ಕೋಡ್ನ ಬರ್ಕೊಂಡಿದ್ದೀನಿ. ಇದು ಫಸ್ಟಿಗೆ ಲೂಪಿಂದ ಹೇಳಿದ್ನಲ್ಲ ಆದಿತ್ತು. ಈಗ ಇದೇ ಥರ ನಾವು ಲೂಪ್ಸ್ ಬಗ್ಗೆ ಹೇಳೋದಾದ್ರೆ ಪ್ರಿಂಟ್ 1, ಪ್ರಿಂಟ್ 2, ಪ್ರಿಂಟ್ 3, ಪ್ರಿಂಟ್ 4, 5, 6, 7, 8, 9 ಇದೇ ಥರ ಪ್ರಿಂಟ್ ಮಾಡೋಕ್ಕಾಗಲ್ಲ. 10, 5 ಆದ ನಂಬರ್ನ ಪ್ರಿಂಟ್ ಮಾಡ್ಬೋದು. ಓಕೆ, ಈಗ 100 ಕೊಡ್ತಾರಪ್ಪ, 100 ಕೊಟ್ಟರೆ ಪ್ರಿಂಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಲೂಪ್ಸನ್ನು ಬಳಸ್ತೀವಿ. ಅದನ್ನು ನಾವು ಒಂದು ಸ್ಟೇಟ್ಮೆಂಟ್ನ ಕೊಟ್ಟರೆ ಅದು ರಿಪೀಟೆಡ್ಲಿ ಯೂಸರ್ಗೆ ಎಷ್ಟು ಬೇಕೋ ಅಷ್ಟು ಸಲ ಅದು ರಿಪೀಟೆಡ್ ಆಗುತ್ತೆ.
ಸೊ ಇದನ್ನ ನಾವು ರನ್ ಮಾಡ್ತೀವಿ ನೋಡಿ, ಪ್ರಿಂಟ್ ಆಗುತ್ತೆ. ನೋಡಿ ಪ್ರಿಂಟ್ 1 2 3 4 ಇದು ಔಟ್ಪುಟ್ ಸ್ಟೇಟ್ಮೆಂಟ್ ಕೊಟ್ಕೊಂಡಿದೆ 1 to 10 ನಂಬರ್ಸ್ ಅಂತ. ಸೊ ಪ್ರಿಂಟ್ ಆಗಿದೆ. ಪ್ರಿಂಟ್ ಆಗುತ್ತೆ, ಕಷ್ಟ ಆಗುತ್ತೆ, 100 1000 ಮಾಡೋಕ್ಕಾಗಲ್ಲ. ಓಕೆ, ಸೊ ನೆಕ್ಸ್ಟ್ ನಾನು ಇದನ್ನ ಕಮೆಂಟ್ ಮಾಡ್ತೀನಿ. ಇದು ವೈಲ್ ಲೂಪ್ ಪ್ರೋಗ್ರಾಮ್ ಆಲ್ರೆಡಿ ನಾನು ಕೋಡ್ ಬರ್ಕೊಂಡಿದ್ದೇನೆ. ವೈಲ್ ಲೂಪ್ ನೋಡಿ, ಇಲ್ಲಿ ನಾನು ಇದು ಮೈನ್ ಪ್ರೋಗ್ರಾಮ್ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಇದು ಇಂಟೀಜರ್ ಅಂದರೆ ಡೇಟಾ ಟೈಪ್. ಅನ್ನೋದು ಒಂದು ವೇರಿಯೇಬಲ್ ಇನಿಷಿಯಲೈಸ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ವ್ಯಾಲ್ಯೂ 1 ಅಂತ ಇನಿಷಿಯಲೈಸ್ ಮಾಡ್ಕೊಂಡಿದ್ದೀನಿ. ಇದು ಔಟ್ಪುಟ್ ಸ್ಟೇಟ್ಮೆಂಟ್, ಯಾಕಂದರೆ ಚೆನ್ನಾಗಿ ಕಾಣಬೇಕಲ್ಲ ಕೋಡು. ಎಂಟರ್ ದ ನಂಬರ್ಸ್ 1 to 10 ಅಂತ ಹೇಳಿದೆ. 1 to 10 ಪ್ರಿಂಟ್ ಮಾಡು ಅಂತ ವೈಲಿಗೆ ಹೇಳಿದೆ. ಸೊ ವೈಲ್ನ ನಾನು ಕಂಡೀಷನಲ್ಲಿ ಚೆಕ್ ಮಾಡ್ತಿದ್ದೀನಿ. ನಮ್ ಲೆಸ್ ದೆನ್ ಈಕ್ವಲ್ ಟು 10 ಅಂದರೆ 10ಗಿಂತ ಒಳಗೆ 10 ಈಕ್ವಲ್ ಇರಬೇಕು, ಅಷ್ಟು ನಂಬರ್ಸ್ ಮಾತ್ರ ಪ್ರಿಂಟ್ ಆಗು ಅಂತ ಹೇಳ್ತಿದ್ದೀನಿ. ಓಕೆ, ಇಲ್ಲಿ ಪ್ರಿಂಟ್ ಆಗ್ತಿದೆ ನಮ್ಮಲ್ಲಿರೋ ವ್ಯಾಲ್ಯೂ. ಮತ್ತೆ ಈಗ ನಮ್ಮಲ್ಲಿ ಬಂದಿರೋ ವ್ಯಾಲ್ಯೂನ ಪ್ಲಸ್ ಆಗಿ ಈಕ್ವಲ್ ಟು 1ಗೆ ಈಕ್ವಲ್ ಆಗಿರಬೇಕು. ಸೊ ಮತ್ತೆ ಅದು ಒಂದೊಂದೇ ಕಂಡೀಷನ್ ಚೆಕ್ ಮಾಡುತ್ತೆ. ಕಂಡೀಷನ್ ಪೂರ್ತಿ ಚೆಕ್ ಆದ ನಂತರ ಅದು ವೈಲ್ ಲೂಪಿಂದ ಹೊರಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ರನ್ ಮಾಡ್ತಿದ್ದೀನಿ ಪ್ರೋಗ್ರಾಮ್ನ ನೋಡಿ, ಪ್ರಿಂಟ್ ಆಗಿರುತ್ತೆ. 1 to 10 ಇದು ಸೇಮ್ ಅದೇ ಥರ ನಾನು ನಂಬರ್ಸ್ನ 3 1 2 3 4 5 ಇದನ್ನ ನಾನು ಡಿಬಗರ್ ಇಟ್ಟು ತೋರಿಸ್ತೀನಿ. ನೋಡಿ, ಆ ಪಾಯಿಂಟ್ ಬಂದು ಎಲ್ಲೋ ಕಲರ್ ಅದು ಪ್ರಿಂಟ್ ಆಗ್ತಾ ಇರುತ್ತೆ ನೋಡಿ. ಫಂಕ್ಷನ್ ಇಟ್ಕೊಂಡು F7 ಕೀ ಹಾಕಬೇಕು ನೋಡಿ, ಇಲ್ಲಿ ಬಂತು, ಚೆಕ್ ಮಾಡ್ತಿದೆ. ಈಗ 1 10ಗಿಂತ ಲೆಸ್ ದೆನ್ ಇದೆ, ಹೌದಲ್ವಾ, ಅದು ಟ್ರೂ ಆಗುತ್ತೆ ನೋಡಿ. ಇಲ್ಲಿಗೆ ಬಂತು, ಪ್ರಿಂಟ್ ಆಗಿ ನೆಕ್ಸ್ಟ್ ನಾನು ಪ್ಲಸ್ ಚೆಕ್ ಮಾಡ್ತಿದ್ದೆ, ಅದು ಮತ್ತೆ ಮೇಲ್ ಹೋಯ್ತು, ಹೌದು 1 ಟ್ರೂ ಇದೆ. ಸೊ ನೆಕ್ಸ್ಟ್ ಕಂಡೀಷನ್ನ ಚೆಕ್ ಮಾಡ್ತಾ ಹೋಗುತ್ತೆ ನಂಬರ್ಸ್. ಈಗ ನೋಡೋಣ ಬನ್ನಿ ನಮ್ಮಲ್ಲಿ ಎಷ್ಟು ವ್ಯಾಲ್ಯೂ ಇದೆ. ನೆಕ್ಸ್ಟ್ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ, ಒಂದು ನಿಮಿಷ. ನೆಕ್ಸ್ಟ್ ಈಗ ನಮ್ಮಲ್ಲಿ ವಾಚ್ ನಾಮ್ ನೋಡಿ 1 2 ನೆಕ್ಸ್ಟ್ ಈಗ 3 ಬರ್ತಿದೆ. 1 ಆಲ್ರೆಡಿ ಪ್ರಿಂಟ್ ಆಗಿದೆ, 2 ಪ್ರಿಂಟ್ ಆಗಿದೆ, ನೆಕ್ಸ್ಟ್ 3. ಸೊ ಇದಿಷ್ಟು ಕೂಡ ಇದೇ ಥರ ನಾವು ಮಾಡ್ತಾ ಹೋದರೆ ಪ್ರಿಂಟ್ ಆಗ್ತಾ ಆಗ್ತಾ 10ವರೆಗೂ ಅಷ್ಟೇ ಪ್ರಿಂಟ್ ಆಗುತ್ತೆ. ಯಾಕಂದರೆ ಅಲ್ಲಿ ಕಂಡೀಷನ್ ನೋಡಿ, ನಂಬರ್ ಅಂದರೆ 10ಗಿಂತ ಲೆಸ್ ದೆನ್ ಆರ್ 10ಗೆ ಈಕ್ವಲ್ ಇರಬೇಕಷ್ಟೇ. ಅದೇ ಥರ ಚೆಕ್ ಮಾಡ್ತಾ ಇದೆ ನೋಡಿ. ಇಲ್ಲಿ ಔಟ್ಪುಟ್ಟಲ್ಲಿ ಆಲ್ರೆಡಿ ಪ್ರಿಂಟ್ ಆಗಿರುತ್ತೆ, 5 ತನಕ ಪ್ರಿಂಟ್ ಆಗಿದೆ. ನಾನು ಚೆಕ್ ಮಾಡ್ತಾ ಇದ್ದೀನಿ, 6 ಬಂತ, ಪ್ರಿಂಟ್ ಆಯಿತು. ನೆಕ್ಸ್ಟ್ ಕಂಡೀಷನ್ ಚೆಕ್ ಮಾಡ್ತಾ ಇದೆ, 7. ಓಕೆ, 7 ಪ್ರಿಂಟ್ ಆಯಿತು. ಅದೇ ಥರ 8 9 10 ನೆಕ್ಸ್ಟ್ ಹೊರಗೆ ಬಂತು. ಇದಿಷ್ಟು ಕೂಡ ವೈಲ್ ಲೂಪಿನ ಕಂಡೀಷನ್. ಓಕೆ, ತಿಳ್ಕೊಂಡಲ್ಲ ವೈಲ್ ಲೂಪ್ ಬಗ್ಗೆ. ನಾನು ಡಿಬಗರ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ಸ್ಟಾಪ್ ಡಿಬಗರ್. ಎಷ್ಟು ವೈಲ್ ಲೂಪ್ ಬಗ್ಗೆ ನಾವು ಎಷ್ಟು ಕೊಡ್ತಿರ್ತೀವಲ್ಲ ಅಷ್ಟು ಪ್ರಿಂಟ್ ಆಗುತ್ತೆ. ಟ್ರೂ ಇದ್ರೆ ಮಾತ್ರ ಅದು ಎಕ್ಸಿಕ್ಯೂಟ್ ಮಾಡ್ತಾ ಮಾಡ್ತಾ ಹೋಗುತ್ತೆ, ಫಾಲ್ಸ್ ಇದ್ರೆ ಅದು ಕಂಟ್ರೋಲು ಹೊರಗೆ ಬರುತ್ತೆ. ಇದು ಫಾರ್ ಲೂಪ್. ಅವಾಗಲೇ ಹೇಳಿದ್ನಲ್ಲ, ಈ ಥರ ಪ್ರಿಂಟ್ ಮಾಡೋಕ್ಕಾಗಲ್ಲ. 1000 100 10 ಕೊಟ್ಟರು ಪ್ರಿಂಟ್ ಮಾಡ್ಬೋದು, ಬಟ್ ಅದೇ ಥರ ನಾವು ಫಾರ್ ಲೂಪ್ನ ಯೂಸ್ ಮಾಡಬೇಕು. ಫಾರ್ ಲೂಪ್ ಅಂದರೆ ಇದು ಒಂದು ಕೂಡ ರಿಪೀಟೆಡ್ ಸ್ಟೇಟ್ಮೆಂಟ್, ಅಂದರೆ ಒಂದೇ ಸ್ಟೇಟ್ಮೆಂಟು ಮಲ್ಟಿಪಲ್ ಸಲ ರಿಪೀಟೆಡ್ ಆಗುತ್ತೆ. ಅದನ್ನು ನಾವು ಫಾರ್ ಲೂಪ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡು, i = 1
ಐ ಗ್ರೇಟರ್ ದೆನ್ 10 ಐ ಪ್ಲಸ್ ಪ್ಲಸ್. ನಾನು ಇಲ್ಲಿ ಇನಿಷಿಯಲೈಸ್ ಮಾಡಿದ್ದೀನಿ, ಕಂಡೀಷನ್ ಚೆಕ್ ಮಾಡ್ತಾ ಇದೆ ಆ್ಯಂಡ್ ಇನ್ಕ್ರಿಮೆಂಟ್ ಮಾಡ್ತಿದ್ದೆ, ಅಂದರೆ ಅಪ್ಡೇಟ್ ಮಾಡ್ತಿದ್ದೆ. ಸೊ ಇಲ್ಲಿ ಪ್ರಿಂಟ್ ಮಾಡಿದೆ, ಐಯಲ್ಲಿರೋ ವ್ಯಾಲ್ಯೂ ಪರ್ಸೆಂಟೇಜ್ಗೆ ಪ್ರಿಂಟ್ ಮಾಡ್ತಿದೆ. ಸೊ ಇದಿಷ್ಟು ಕೂಡ ಫಾರ್ ಲೂಪ್. ನಾವು ಆ ಥರ ಬದಲಿಗೆ ಒಂದೇ ಸ್ಟೇಟ್ಮೆಂಟ್ನ ಹಾಕಿ ಪ್ರಿಂಟ್ ಮಾಡ್ಬೋದು. ನೋಡಿ 1 2 3 4 5 ಸೇಮ್ ನಾನು ಮೂರಕ್ಕೂ ನಂಬರ್ ಕೂಡ ಬೆಳೆಸ್ಕೊಂಡಿದ್ದೀನಿ. ಓಕೆ, ಇದನ್ನು ನಾವೀಗ ಡಿಬಗರೇಟ್ ಮಾಡೋಣ, ಫಾರ್ ಲೂಪ್ ಹೇಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಬಂದಿದೆ. ಕಂಡೀಷನ್ನ ಚೆಕ್ ಮಾಡಿ ಈಗ ಪ್ರಿಂಟ್ ಆಗ್ತದೆ. 1 ಗ್ರೇಟರ್ ದೆನ್ ಇದೆ ಅಲ್ವಾ, ಸೊ ಮತ್ತೆ ಕಂಡೀಷನ್ ಚೆಕ್ ಮಾಡ್ತೀವಿ, ಪ್ರಿಂಟ್ ನೋಡೋಣ ಬನ್ನಿ ಐ ವ್ಯಾಲ್ಯೂ ಅಲ್ಲಿ ಏನಿದೆ ಅಂತ. ವಾಚ್ ಐಗೆ ಹೋಗ್ಬೇಕು ನೋಡಿ, 1 ಈಗ 2 ಪ್ರಿಂಟ್ ಆಗಿದೆ ಆಲ್ರೆಡಿ, ನೆಕ್ಸ್ಟ್ 3 ಬರುತ್ತೆ. ಸೊ ಇದಿಷ್ಟು ಕೂಡ ಇಂಟೀಜರ್ ವ್ಯಾಲ್ಯೂಸ್. ಇದೇ ಥರ ನಾವು ಅಷ್ಟನ್ನು ಪ್ರಿಂಟ್ ಮಾಡ್ತಾ ಹೋದ್ವಿ ಅಂದರೆ ನೋಡಿ, ಇಲ್ಲಿ ಆಲ್ರೆಡಿ 1 ಪ್ರಿಂಟ್ ಆಗಿದೆ. ನೋಡಿ ಬರ್ರಿ, ಮತ್ತೆ ಕಂಡೀಷನ್ ಚೆಕ್ ಮಾಡ್ತು, ಈಗ 2 ಆಯಿತು. ನೆಕ್ಸ್ಟ್ 3 ಗ್ರೇಟರ್ ದೆನ್ 3 ಲೆಸ್ ದೆನ್ 10 ಹೌದು ಟ್ರೂ ಆಗುತ್ತೆ. ನೆಕ್ಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, ಹೌದು 3 ಬಂದಿದೆ. ನೆಕ್ಸ್ಟ್ 4 5 6 7 9 10 ನೋಡಿ ರಿಟರ್ನ್ ಮಾಡ್ತೀವಿ. ಈಗ ಕಂಡೀಷನ್ ಚೆಕ್ ಮಾಡ್ತೀವಿ, ಯಾಕಂದ್ರೆ ನಾನು ಲೆಸ್ ದೆನ್ 10 ಅಷ್ಟೇ ಕೊಟ್ಟಿರೋದು. ಈಕ್ವಲ್ ಅಂತ ಕೊಟ್ಟಿದ್ರೆ 10 ಕೂಡ ಪ್ರಿಂಟ್ ಆಗೋದು. 10ನಲ್ಲಿ ಯಾವುದು ಕಡಿಮೆ ಇದೆ ನಂಬರ್ಸ್ ಅವನ್ನ ಪ್ರಿಂಟ್ ಮಾಡು ಅಂತ ನಾನು ಫಾರ್ ಲೂಪಿಗೆ ಹೇಳಿದ್ದೆ. ನೆಕ್ಸ್ಟ್ ಫಾರ್ ಲೂಪ್ ಹೊರಗೆ ಬಂದಿದೆ. ಓಕೆ, ಇದಿಷ್ಟು ಕೂಡ ಫಾರ್ ಲೂಪ್ ಇಷ್ಟೇ. ಇದು ಸಿಂಪಲ್. ನಾವು ಎಷ್ಟು ಸ್ಟೇಟ್ಮೆಂಟ್ ಯೂಸರ್ ಎಷ್ಟು ಟೈಮ್ ರಿಪೀಟೆಡ್ ಆಗಬೇಕಲ್ಲ ಅಷ್ಟು ಟೈಮ್ ಅದು ರಿಪೀಟೆಡ್ ಆಗುತ್ತೆ. ಇದಿಷ್ಟು ಕೂಡ ಫಾರ್ ಲೂಪ್. ಇದನ್ನ ನಾವು ಫಾರ್ ಲೂಪ್ ಅಂತ ಕರಿತೀವಿ.